ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದೇನಂತಂದ್ರೆ ಎಲ್ಲ ಓಕೆ ಊಟ ಬಿಟ್ಟಿದ್ದು ಯಾಕೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಷ್ಟು ಅಂತ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನೀವು, ಹಂಗೆ ನೋಡ್ತೀರಪ್ಪ. 5,000 10,000 20,000 ವ್ಯೂಸ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಒಂದು ಬಿಗ್ ಬಾಸ್ ಅವರು ತುಂಬಾ ಜನ ಕೇಳ್ತಿದ್ದೇನೆ, ಒಂದ್ ವೀಕ್ ಇಂದ ವೇಟ್ ಮಾಡ್ತಿದ್ದೇನೆ ಅಂತಂದ್ರೆ, ಒಂದ್ ವೀಕ್ ಅಲ್ಲ 3 weeks ಅಂತಾನೆ ಹೇಳ್ಬೋದು. ಸೊ 3 weeks ಇಂದನೂ ಯಾವಾಗಪ್ಪ ಕ್ಲಾಸ್ ತಗೊಳ್ತಾರೆ ಬೆಳಿಗ್ಗೆ ವಿಡಿಯೋ ಮಾಡಿದ್ರು ಕೂಡ ನೀವೇನಂತ ಕಮೆಂಟ್ ಹಾಕಿದ್ರಿ, ಇಲ್ಲಪ್ಪ ಕ್ಲಾಸ್ ಎಲ್ಲ ತಗೊಳ್ಳಲ್ಲ ಬ್ರೋ, ಪ್ರೋಮೋ ನೋಡಿ ಯಾಮಾರ್ಬೇಡಿ ಬ್ರೋ, ವಿಡಿಯೋ ನೋಡಿ ಅಂತ ಹೇಳಿದ್ರಲ್ಲ. ಏನೇನೋ ಹೇಳಿದ್ರಿ ನೀವು ಗೈಸ್. ಲಿಟ್ರಲಿ ಇವಾಗ ಗೊತ್ತಾಯ್ತಾ, ಈ ಪ್ರೋಮೋದಲ್ಲಿ ಸುದೀಪ್ ಸರ್ ಅಶ್ವಿನಿ ಅವ್ರ ಮ್ಯಾಮ್ಗೆ ನೀಟಾಗಿ ಬೈತಾ ಇದಾರೆ. ಅಂಡ್ ಇದು ಆಕ್ಚುಲಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಉಸ್ತುವಾರಿಗಳ ಬಗ್ಗೆ ನಡೆಯುತ್ತೆ. ಒಂದು ಮ್ಯಾಟ್ರು ಗೇಮಲ್ಲಿ ಉಸ್ತುವಾರಿ ಬಗ್ಗೆ ಗಿಲ್ಲಿ ಆಗಿರ್ಬೋದು ಅಶ್ವಿನಿ ಅವರಾಗಿರ್ಬೋದು ಎರಡೂ ಕೂಡ ಉಸ್ತುವಾರಿ ಕಡೆಯಿಂದ ತಪ್ಪಾಗಿದೆ. ಅದಕ್ಕೆ ರಘು ಅವ್ರು ಕೇಳ್ತಾರೆ ಉಸ್ತುವಾರಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಶ್ವಿನಿ ಅವ್ರಿಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಆಕ್ಚುಲಿ ಇನ್ನೊಂದು ಏನಂತ ಹೇಳ್ತಾರೆ ಅಂದ್ರೆ, ನೀವಿಬ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ಏನಕ್ಕೆ ಚಪ್ಪಾಳೆ ಹೊಡಿಬೇಕು ಅಂದ್ರೆ, ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಚಪ್ಪಾಳೆ ಹೊಡಿಬೇಕಾ ಅಂದ್ರೆ, ಮ್ಯೂಚುವಲ್ ಆಗಿ ಇಬ್ರು ಕೂಡ ಮಾತಾಡ್ಕೊಂಡು ಗೇಮ್ ನ ಹಾಳು ಮಾಡೋ ರೀತಿ ಇತ್ತು, ಅದಕ್ಕೆ ಚಪ್ಪಾಳೆ ಹೊಡಿಬೇಕಾ? ಇಲ್ಲ ಅಂತಂದ್ರೆ ನೀವು ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿರಲ್ಲ ಊಟ ಮಾಡೋದಕ್ಕೆ, ಅದಕ್ಕೆ ಅಶ್ವಿನಿ ಅವರೇ ನಿಮ್ಗೆ ಚಪ್ಪಾಳೆ ಹೊಡಿಬೇಕಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಇನ್ನೊಂದೇನಂತಂದ್ರೆ, ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಕ್ಲಾಸ್ ತಗೋತಾ ಇದ್ರೆ ತಗೊಳ್ಳಿ, ಹೇಳಕ್ಕಾಗಲ್ಲ. ಸೊ ಗಿಲ್ಲಿಯವ್ರಿಗೂ ತಗೊಳ್ಳಿ, ಅಶ್ವಿನಿ ಮೇಡಮ್ ಅವ್ರಿಗೂ ತಗೊಳ್ಳಿ, ಬಟ್ ಇಬ್ರದ್ದು ಈಕ್ವಲ್ ಆಗಿ ಇರಬೇಕು ಕ್ಲಾಸು. ಇವ್ರಿಗೆ ಸುಣ್ಣ ಈ ಕಡೆ ಬೆಣ್ಣೆ ಅನ್ನೋ ತರ ಮಾಡಬಾರ್ದು. ಸೊ ಈಕ್ವಲ್ ಆಗಿ ಬೈಲಿ, ಪರವಾಗಿಲ್ಲ. ಗಿಲ್ಲಿಯವ್ರು ಯಾಕಂತ ನಾನು ಹೇಳ್ದಂಗೆ, ಸೊ ಅವರು ಹೊಡೆದ್ಬಿಡ್ತೀನಿ ತಟ್ಬಿಡ್ತೀನಿ ಸೊ ಇದೆಲ್ಲ ಹಿಡಿದಕ್ಕೆ ಸೊ ಅವ್ರು ಲೈನ್ ದಾಟೋರು. ಅಂಡ್ ಮೋರ್ ಏನಂತಂದ್ರೆ, ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಉಸ್ತುವಾರಿ ಮಾಡಿದವರು ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಗಿಲ್ಲಿಯವರು ಅದೆಲ್ಲ ಒಂದ್ ಕಡೆ ಮಿಸ್ ಮಾಡಿದ್ರು, ಉಸ್ತುವಾರಿ ವಿಚಾರಕ್ಕೂ ಕೂಡ ಬೈತಾ ಇದಾರೆ ಇಲ್ಲಿ. ಸೊ ಕ್ಲಾಸ್ ತಗೊಳ್ಳಿ. ಹೌದು. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನನ್ನ ಪ್ರಕಾರ ಆಮೇಲೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ಬಿಟ್ಟೆ. ಹೆಂಗ್ ಮಿಸ್ ಮಾಡ್ಬಿಡಿ, ನಾನು ಮಕ್ಕಕ್ಕೆ ಹೊಡೆದಂಗೆ ಹೇಳ್ತೀನಿ ನಿಮ್ಮ ಮನೆ ಅಂದ್ರೆ, ಆಕ್ಚುಲಿ ಅಶ್ವಿನಿ ಮ್ಯಾಮ್ ಅವ್ರಿಗೆ ಒಬ್ರಿಗೆ ಹೇಳಿದ್ರೆ ಮೇ ಬಿ ಅದು ಬೇರೆ ತರ ಆಗ್ತಿತ್ತು. ಬಟ್ ಎಲ್ರಿಗೂ ನಿಮ್ಮ ಮನೇಲಿ ಇರೋರಿಗೆಲ್ಲ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಾ ಇದೀನಿ ಅಂತ ಅಲ್ಲಿ ಸ್ಟಾಪ್ ಕೊಟ್ಟಿದ್ರೆ. ಬಟ್ ಏನ್ ಪಾಯಿಂಟ್ ಅಂತ ಗೊತ್ತಿಲ್ಲ ಗುರು. ಬಟ್ ನನಗಂತೂ ಯಾವಾಗ 9 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಗೈಸ್. ಲಿಟ್ರಲಿ ಲೈಕ್ ವೆಯ್ಟ್ ಈಸ್ ಓವರ್ ಗೈಸ್. ಸೊ ತುಂಬಾ ಜನ ಅನ್ಕೊಂಡಿದ್ದೇನಂತಂದ್ರೆ, ಏನಕ್ಕೆ ಬೈತಾ ಇಲ್ಲ, ಏನಕ್ಕೆ ಅವ್ರೇನು ಅದು ತುಂಬಾ ಕಮೆಂಟ್ಸ್ಗಳು ನಿಮ್ ಕಡೆಯಿಂದ ಬಂದಿದೆ. ಮೋರ್ ಓವರ್ ಅಂದ್ರೆ ತುಂಬಾ ಅಲಿಗೇಷನ್ಸ್ಗಳಾಗಿರ್ಬೋದು. ಅಂದ್ರೆ ಅದೇನೋ ಅಭಿನಯ ಚಕ್ರವರ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೊಟ್ಟಿದ್ದಕ್ಕಂತೆ, ಇಲ್ಲ ದುಡ್ಡು ಕೊಟ್ಟು ಹೋಗಿದಾರೆ ಅಂತ ಅಶ್ವಿನಿ ಮ್ಯಾಮ್. ಅವ್ರ ಅಲಿಗೇಷನ್ ಬ್ರೋ, ಅದೆಲ್ಲ ತಳ್ಳಾಕ್ಬಿಡಿ, ಅದೆಲ್ಲ ತಲೆ ತುಂಬ್ಕೊಳಕ್ ಹೋಗ್ಬೇಡಿ. ಬಟ್ ಯಾಕಂದ್ರೆ ಒಂದು ಟೈಮ್ ಅಂತ ಬರುತ್ತೆ, ನಾನು ಹೇಳ್ತಾ ಪಾಪದ ಕೂಡ ತುಂಬಬೇಕು, ಅವಾಗಲೇ ಎಲ್ಲ ಶಿಕ್ಷೆ ಆಗೋದು ಅಂತ. ಮೇ ಬಿ ಇವಾಗ ಸೊ ಶಿಕ್ಷೆ ಕೊಡ್ತಾ ಇದಾರೆ ಅಂತ ಅನ್ಕೊಬಹುದು ಅಂತ ಇರ್ಬೋದು ಗೈಸ್. ಮುಗೀತು ಗೈಸ್, ಇವತ್ತಂತೂ ಫುಲ್ ಖುಷಿ ನನ್ನ ಪ್ರಕಾರ ಗೈಸ್. ವೆಯ್ಟ್ ಮಾಡಿ 5:45 ಅಮ್ಮನ್ ಕರ್ಕೊಂಡು ಲೈವ್ ಬರ್ತೀವಿ. ಅಮ್ಮನ್ ಅದ್ರ ಬೇರೆ ಡಿಸ್ಕಷನ್ ಮಾಡಿ ಇವೆರಡಷ್ಟು ಪಾಯಿಂಟ್ಗಳು. ಜೊತೆಗೆ ಅಮ್ಮನ ಬಗ್ಗೆ ನಿಮ್ಗೆ ಏನೋ ಕ್ವಶನ್ಸ್ ಇದ್ದು ದಯವಿಟ್ಟು ಕೇಳ್ಬೋದು. ಜೊತೆಗೆ 11 o'clock ಗೈಸ್ 10:45 ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಎಪಿಸೋಡ್ ಮುಗಿಸ್ಕೊಂಡು ಬನ್ನಿ, ಫ್ರೆಶ್ ಆಗಿ ಮಾತಾಡೋಣ. ಕ್ರೇಜಿ ಆಕ್ಚುಲಿ ನನಗೆ ತುಂಬಾ ಸಂಡೇ ನನ್ನ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೀವು ತುಂಬಾ ಜನ ಕಾಯ್ತಾ ಇರ್ತೀರಾ. ನಾಳೆ ಸಂಡೇ ನಿಮ್ಗೆಲ್ಲ ನೈಟ್ ಅಲ್ಲಿ ನಮ್ಮ ರಿವ್ಯೂ ಲೈವ್ ರಿಯಾಕ್ಷನ್ ಆಗ್ಬಿಟ್ಟು ನಿದ್ದೆನೆ ಬರಲ್ಲ. ಸೊ ಅದಂತೂ ಸೊ ನಾನು ಕಾಯ್ತಾ ಇದ್ದೀನಿ, ಯಾಕಂದ್ರೆ ನಾನು ಡಿಸಪಾಯಿಂಟ್ ಆಗಬಾರ್ದು. ಹೋಪ್ ದಟ್ ಈ ಒಂದು 2 ಪ್ರೊಮೋ ನೋಡಿದಾಗ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಪಾಯಿಂಟ್ಸ್ ಗಳಿರುತ್ತೆ. ನಾನು ಆಕ್ಚುಲಿ ನಿಮ್ ಕಮೆಂಟ್ಸ್ ಗಳಿಗೂ ವೇಟ್ ಮಾಡ್ತಾ ಇರ್ತೀನಿ, ನನ್ನ ರಿಯಾಕ್ಷನ್ಸ್ ಗಳು ನೀವು ವೇಟ್ ಮಾಡ್ತಾ ಇರ್ತೀರ ಅಂತ ಚೆನ್ನಾಗಿ ಗೊತ್ತು. ಸೊ ಗೈಸ್ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ, ಕ್ರೇಜಿ ಆಗಿರುತ್ತೆ. ಬನ್ನಿ 10:45 ಜಾಯ್ನ್ ಆಗಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಮೇ ಬಿ ತುಂಬಾ ಜನಕ್ಕೆ ಅನಿಸ್ತಾ ಇರ್ಬೋದು, ಮೇ ಬಿ ಏನಾದ್ರು ಈ ಪ್ರೋಮೋದಲ್ಲೂ ನಿಮ್ಗೆ ಏನಾದ್ರು ಎಲ್ಲಾದ್ರೂ ಒಂದ್ ಸ್ವಲ್ಪ ತೇಲ್ಸೋ ಹಾಗೆ ಏನಾರ ಕಾಣಿಸ್ತಾ ಅಂತ. ನನಗೇನೋ ಇಲ್ಲ ಪಕ್ಕ ಇರುತ್ತೆ ರೀ, ಮಜಾ ಇರುತ್ತೆ, ಮಸ್ತ್ ಮಜಾ ಮಾಡೋಣ. ಸೊ ಲೈವ್ ಅಲ್ಲಿ ಅಂತಾನೆ ಎಪಿಸೋಡ್ ನೋಡ್ಕೊಂಡು ಎಂಜಾಯ್ ಮಾಡೋಣ. ಪಕ್ಕ ಮೇ ಬಿ ತುಂಬಾ ಜನ ಕೇಳ್ತಿದ್ದೀನಿ ಅಂತಂದ್ರೆ ಯಾವ ಪಾಯಿಂಟ್ಸ್ ರೈಸ್ ಆಗ್ಬೇಕು ಅಂತ. ಒಂದು ಪಾಯಿಂಟ್ ಬಂದ್ಬಿಟ್ಟು ಅದೇ, ಇವಾಗ ಏನು ಉಸ್ತುವಾರಿಗಳ ಗೇಮ್ ಆಗಿತ್ತು ಅದ್ರ ಬಗ್ಗೆ ಪಾಯಿಂಟ್ ರೈಸ್ ಆಗ್ಬೇಕಾಗಿತ್ತು, ಅದಾಯ್ತು. ಅಂಡ್ ಜೊತೆಗೆ ಅಶ್ವಿನಿ ಮ್ಯಾಮ್ ಅವರು ಅದೇ ಊಟ ಬಿಟ್ಟಿದ್ರ ಬಗ್ಗೆ ಅದು ಕೂಡ ತುಂಬಾ ಮೇ ಬಿ ಇವತ್ತು ನನ್ನ ಪ್ರಕಾರ ಒಂದು 30-40 minutes ಅವ್ರದೇ ಪಾಯಿಂಟ್ಸ್ ಇರುತ್ತೆ. ಗಿಲ್ಲಿ ಮತ್ತೆ ಅಶ್ವಿನಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೆ. ನಾಳೆ ಎಪಿಸೋಡ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಯಾಕೆ ಮ್ಯಾಟ್ರಿಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಸೊ ಒಂದು ರಿಷಾವ್ಗೆ ಕ್ಲಾಸ್ ತಗೊಳ್ಳೋದು, ಮೇ ಬಿ ಯಾವ್ದೋ ಒಂದು ವಿಚಾರಕ್ಕೆ ಯಾವ್ದೋ ಒಂದು ಪಾಯಿಂಟ್ ಆಫ್ ವ್ಯೂ ಇದಕ್ಕೆ ಮಾತಾಡೋದಕ್ಕೋಸ್ಕರ ಮುಗಿಸ್ಬಿಡ್ತಾರೆ. ಬಟ್ ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಅವರು ಆಕ್ಚುಲಿ ಎಲ್ಲಾ ಕಡೆ ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಲೈನ್ ಕಾಮಿಡಿ ತಿನ್ ಲೈನ್ ಇರುತ್ತೆ ಗೊತ್ತಾ, ಅದನ್ನ ಕ್ರಾಸ್ ಮಾಡ್ಬಿಟ್ರು ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಕ್ಲಾಸ್ ಬೇಕಾಗಿರುತ್ತೆ. ಅಂಡ್ ಆಲ್ಮೋಸ್ಟ್ ಮೇ ಬಿ ಈಕ್ವಲ್ ಆಗಿ ಬೈತಾರೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಮಗಕ್ಕೆ ಹೊಡೆದ್ಬಿಡ್ತೀನಿ ಅಂತ ಏನೊಂದು ಯೂಸ್ ಮಾಡ್ತಾರೆ, ಅದು ತುಂಬಾ ತಪ್ಪಿತ್ತು ನನ್ನ ಪ್ರಕಾರ. ನನಗೆ ಅದು ತುಂಬಾ ಹೌದು, ಗಿಲ್ಲಿಯವ್ರು ಸರಿ ಇದ್ದಾರೆ ಗೈಸ್, ನಾನು ಅದನ್ನು ಹೇಳ್ತೀನಿ. ಗಿಲ್ಲಿಯವ್ರು ತಪ್ಪು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಗಿಲ್ಲಿಯವ್ರು ಎಲ್ಲ ಕಡೆ ಆಲ್ಮೋಸ್ಟ್ 80-90% ಕರೆಕ್ಟ್ ಆಗಿದ್ರು. ಬಟ್ ಏನ್ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ತಿನ್ ಲೈನ್ ಕ್ರಾಸ್ ಮಾಡ್ತಾರೆ ಗೊತ್ತಾ, ಅದನ್ನ ಮಾಡಬಾರ್ದಾಗಿತ್ತು. ಅವರಾಗೋರೆ ಹೋಗಿ ಸಾರಿ ಕೇಳ್ಬಿಟ್ಟಿದ್ರೆ ಮೇ ಬಿ ಇನ್ನೊಂದು ಜಸ್ಟ್ ಕ್ಲಾಸ್ಗಳು ಕಮ್ಮಿ ಸಾರಿ ಕೇಳಿದ್ರು. ಅಟ್ ಎಂಡ್ ಆಫ್ ದ ಡೇ ಆಫ್ಟರ್ ಸಮ್ ಟೈಮ್ಸ್ ರಕ್ಷಿತಾ ಅವ್ರು ಕುತ್ಕೊಂಡು ಹೋಗಿ ಹೇಳಿದ್ಮೇಲೆ ಕಾವ್ಯ ಆಡಿದ್ರೆ ಹೋಯ್ತು, ಹೊಡೆದ್ರೆ ಹೋಯ್ತು ಅಂತ ಗಾದೆ ಇದೆಯಲ್ಲ, ಹಂಗೆ ಮಾತಾಡ್ಬೇಕಾದ್ರೆ ಮಾತಾಡ್ಬಿಟ್ಟು ಆಮೇಲೆ ಸಾರಿ ಕೇಳಿದ್ರೆ ಸೊ ಎಲ್ಲೊಂದ್ ಕಡೆ ಬಿಡಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅದು ಜನ ನೋಡ್ಬಿಡ್ತಾರಲ್ಲ. ಸೊ ಅದಕ್ಕೋಸ್ಕರ ಸುದೀಪ್ ಸರಿ ಕ್ಲಾಸ್ ತಗೋತಾ ಇದ್ದಾರೆ.
ಸೊ ಏನ್ ಮಾಡಕ್ಕಲ್ಲ ಗಿಲ್ಲಿಯವರೇ, ಸೊ ಖರ್ಚಿ ರೆಡಿ ಮಾಡ್ಕೊಂಡ್ಬಿಡಿರಿ. ಸೊ ಇವಾಗ ಇದೊಂದು ಎಪಿಸೋಡ್ ಖರ್ಚು ರೆಡಿ ಮಾಡ್ಕೊಂಡ್ಬಿಡಿ ಗಿಲ್ಲಿಯವ್ರು. ಏನ್ ಮಾಡಕ್ಕಾಗಲ್ಲ ಗಿಲ್ಲಿಯವರೇ, ನೀವು ಬರ್ತೀರಾ, ನಮ್ಗೆ ಗೊತ್ತಿಲ್ಲ ಕಾಕು ಬರ್ತೀರಾ ಅಂತ. ಅರ್ಥ ಆಗ್ಬಿಟ್ಟಿದೆ ಲಾಸ್ಟ್ ವೀಕಲ್ಲೇ. ಸೊ ಸುದೀಪ್ ಸರ್ ಬೈಯಕ್ ಬಂದಾಗ ಅವ್ರು ರಕ್ಷಿತ ಹೇಳ್ತಾರೆ ಬೈತಾವ್ರಿ ಸುಮ್ನೆ ರಮ್ಮ ಅಂತ. ಸೊ ಹಂಗೆ ಬೈಯಕ್ ರೆಡಿ ಆದ್ಮೇಲೆ ಏನ್ ಮಾಡಕ್ಕ ಸುದೀಪ್ ಇಲ್ಲ ಪಾಪ ಸೈಲೆಂಟ್ ಆಗಿದ್ದಾರೆ ಆಕ್ಚುಲಿ ಪ್ರೋಮೋ ನೋಡ್ತಾ ಇದ್ದಂಗೆನೆ. ಅಂಡ್ ಇಲ್ಲಿ ರಘು ಅಂತೂ ತುಪ್ಪ ಸುರಿತಾ ಇದಾರೆ. ಅಶ್ವಿನಿ ಗುರು ಏನ್ ಗುರು, ಆದ್ರೂ ಅಶ್ವಿನಿ ಮ್ಯಾಮ್ ಅವ್ರು ಆತರ ಮುಖ ಮಾಡ್ಕೊಂಡ್ ಬಿಡ್ತಾರೆ. ಬಟ್ ಸಮ್ಹೌ ಇಟ್ಸ್ ಲೈಕ್ ಎಲ್ಲಾ ಟೈಮಲ್ಲಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಕೆಲವರು ಏನೋ ಈಗ ನೋಡಿದ್ದೇನೆ ಗಿಲ್ಲಿ ಅವರೆಲ್ಲ ಕಾವ್ಯ ಅವ್ರು ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ಕೋಪ ಮಾಡ್ಕೊಂಡಿದ್ರು. ಐಬ್ರೋಸ್ ಎಲ್ಲ ಹಿಂಗ್ ಮಾಡ್ತಾರಪ್ಪ ಅವ್ರು ಕೋಪ ಬಂದಾಗ. ಹೌದು, ಅದ್ ಮಾಡದ್ಮೇಲೆ ಮತ್ತೆ ಏನೋ ಆಗಿಲ್ದಿರ ಹತ್ರ ಸ್ಮೈಲ್ ಮಾಡ್ಕೊಂಡು ಗಿಲ್ಲಿ ಇವ್ರ ಹತ್ರ ಅಭಿ ಅವ್ರ ಹತ್ರ ರಕ್ಷಿತ ಕಾಮಿಡಿ ಮಾಡ್ಬೇಕಾದ್ರೆ ಸ್ಮೈಲ್ ಮಾಡ್ತಾ ಇರ್ತಾರೆ. ಆ ಸ್ಮೈಲ್ ಅಲ್ಲೇ ಕುತ್ಕೊಳ್ಳಿ ಪರವಾಗಿಲ್ಲ, ಬಟ್ ಯಾಕೆ ರಿಯಾಕ್ಷನ್ ಸಡನ್ ಆಗಿ ಚೇಂಜ್ ಮಾಡಕ್ ಹೋಗ್ತೀರಾ? ಅಂಡ್ ಎನಿವೇಸ್ ಗೈಸ್, ಕಿಚನ ಚಪ್ಪಾಳೆ ಆಕ್ಚುಲಿ ಏನೋ ರಾಶಿಕಾಗ್ ಸಿಕ್ಕಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ರಾಶಿಕಾಗ್ ಸಿಕ್ಕಿದ್ದು ಡಿಸರ್ವಿಂಗ್ ಇತ್ತಾ ಇಲ್ಲ ರಕ್ಷಿತಾ ಶೆಟ್ಟಿಗೆ ಸಿಗ್ಬೇಕಾಗಿತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಂಗೆ ಅನ್ಸಿದೆ? ಆಕ್ಚುಲಿ ರಕ್ಷಿತಾಗೆ ಸಿಗ್ಬೇಕಿತ್ತು ಅಂತ ನನಗೆಲ್ಲ 1% ಜಾಸ್ತಿ. ಅಂದ್ರೆ ಯಾಕಂದ್ರೆ ಆ ಹುಡುಗಿ ಟಾಸ್ಕ್ ಆಡಿದ್ದಾರೆ ಅಂಡ್ ಆ ಹುಡುಗಿ ಸೊ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಯಾರ ಪರ? ಅಶ್ವಿನಿ ಮ್ಯಾಮ್ ಪರ ಸ್ಟ್ಯಾಂಡ್ ತಳಕ್ ಬಂದಿದ್ದಾರೆ. ಅದಕ್ಕೋಸ್ಕರ ಸಿಗ್ಬೇಕಿತ್ತು. ರಾಶಿಕಾಗೆ ಕಂಪೇರ್ ಮಾಡಿದ್ರೆ ರಾಶಿಕಾಗೆ ಟಾಸ್ಕ್ ಚೆನ್ನಾಗಿ ಆಡಿದ್ರೆ. ಬಟ್ ಇನ್ನೊಂದು ವೇಲಿ ಯಾಕೆ ಕೊಟ್ಟಿದ್ದಾರೆ ಅಂತ ನನ್ನ ಪ್ರಕಾರ ಮೇ ಬಿ ಜಗಳ ಆಡಿಲ್ಲ ಅಂತಾನೆ ಕೊಟ್ಟಿದ್ದಾರೆ. ಸೊ ಬಾಯ್ ಮಾಡಿಲ್ಲ, ಜಗಳ ಆಡಿಲ್ಲ ಅಂತಾನೇನೋ. ಸೊ ಈ ವಾರ ಬೆಸ್ಟ್ ಇದಂತ ಹೇಳ್ಬಿಟ್ಟು ಕೊಟ್ಟಿರ್ಬೋದೇನೋ. ಲೆಟ್ಸ್ ಸಿ ಏನಾಗುತ್ತೆ ಎಪಿಸೋಡ್ ಅಲ್ಲಿ. ಅಂಡ್ ಇವತ್ತಿನ ಒಂದು ಸೆಷನ್ ಅಲ್ಲಿ ಮೇ ಬಿ ಸೊ ನನ್ನ ಪ್ರಕಾರ ಸೊ ಯಾರು ಹೋಗ್ಬೋದು ಅಂತಂದ್ರೆ ಸೊ ಅಭಿಷೇಕ್ ಅವ್ರು ಹೋಗಿದ್ರೆ ಬೆಟರ್ ಆಗಿರುತ್ತೆ. ಬಟ್ ಅಪ್ಡೇಟ್ ಪ್ರಕಾರ ರಿಷಾ ಅವ್ರು ಹೋಗಿದ್ದಾರೆ ಅಂತ ಬರ್ತಾ ಇದೆ. ಗೈಸ್ ಕಾದ್ ನೋಡ್ಬೇಕು. ಅಂಡ್ ಗೈಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಯಾಕಂದ್ರೆ ನೀವು ತುಂಬಾ ಜನ ವಿಡಿಯೋಸ್ಗಳನ್ನ ನೋಡ್ತೀರಾ, ಲೈಕ್ ಕೂಡ ಮಾಡ್ತೀರಾ, ಕಮೆಂಟ್ ಕೂಡ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ತಾ ಇದ್ದೀರಾ. ಯಾಕಂದ್ರೆ ನಮಗೂ ಕೂಡ ಬೂಸ್ಟ್ ಬೇಕು ಗುರು. ಆಕ್ಚುಲಿ 50K ಹತ್ತತ್ರ ಇದೀವಿ. ದಯವಿಟ್ಟು ಗೈಸ್ ನಿಮ್ಮ ಒಂದು ಸಪೋರ್ಟ್ ನಮ್ಮಲ್ಲಿ ಇರ್ಲಿ. ಅಂಡ್ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಧನುಷ್, ಸ್ಪಂದನ ಮತ್ತೆ ಅಭಿಷೇಕ್ ಬಗ್ಗೆ ಮಾತಾಡೋಣ. ಸೊ ಇವ್ರು ಏನ್ ಮಾಡ್ತಾ ಇದ್ರೆ ಟ್ರಯಾಂಗಲ್ ಫ್ರೆಂಡ್ಶಿಪ್ ನಡೆಸ್ತಾ ಇದಾರೆ. ಟ್ರಯಾಂಗಲ್ ಲವ್ ಕೇಳಿದ್ದೆ, ಬರ್ಮುಡಾ ಟ್ರಯಾಂಗಲ್ ಕೇಳಿದ್ದೆ, ಬಟ್ ಟ್ರಯಾಂಗಲ್ ಫ್ರೆಂಡ್ಶಿಪ್ ನಡೆಸ್ತಾ ಇರೋದು ಇವರೇ ಮನೆ ಒಳಗಡೆ. ಏನಪ್ಪಾ ಅಂತಂದ್ರೆ ಇವ್ರು ಬಂದ್ಬಿಟ್ಟು ಅವ್ರಿಗೆ ಉತ್ತಮ ಕೊಡ್ತಾರಂತೆ, ಅವ್ರು ಬಂದ್ಬಿಟ್ಟು ಇವ್ರಿಗೆ ಉತ್ತಮ ಕೊಡ್ತಾರಂತೆ. ಗುರು LIC ಪಾಲಿಸಿ ಅಲ್ಲ, ಪಾಲಿಸಿ ಕರೆಕ್ಟ್. ಗಿವ್ ಅಂಡ್ ಟೇಕ್ ಪಾಲಿಸಿ ಆದ್ರೆ ಹೆಂಗೆ ಗುರು ಜೀವನ? ನೀವು ಅದೇ ಜೀವನ. ಬಿಗ್ ಬಾಸ್ ಅಲ್ಲಿ ನಿನಗೆ ಗೊತ್ತಿಲ್ಲ, ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದೆ ಅಂತಂದ್ರೆ ಬಿಗ್ ಬಾಸ್ ಸರ್ವೈವ್ ಆಗ್ಬೇಕು. 80 ಡೇಸ್ 90 ಡೇಸ್ ಹೋಗೋ ತನಕ ಗುಂಪಲ್ಲಿ ಹೋಗ್ಬೇಕು ಜೊತೆಗೆ. ಅವಾಗ ಈ ಗಿವ್ ಅಂಡ್ ಟೇಕ್ ಪಾಲಿಸಿ ಬೇಕಾಗುತ್ತೆ. ಅಲ್ಲಿ ತನಕ ಹೋದ್ಮೇಲೆ 80 ಡೇಸ್ ಆದ್ಮೇಲೆ ಸೊ ನೀನ್ ಬೇಡ ಅಂತ ತಳ್ತಾರೆ. ಅದೇ ಬಿಗ್ ಬಾಸ್. ಗೈಸ್ ಬಿಗ್ ಬಾಸ್ ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕಳ್ಸ್ಬಿಡ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ಗೆ ನೋಡಿ ಬೇಕಾರೆ. ನನಗಿಂತ ನೀನು ಹೋಗ್ಬೇಕಪ್ಪ. ಬೇಡಪ್ಪ ನಾನು ಬೇಡ, ನೀನೇ ಹೋಗು, ನೀನ್ ಚೆನ್ನಾಗಿರೋ. ಯಾಕೆ ಏನ್ ಗೊತ್ತಾಗ ಆಕ್ಚುಲಿ ಸೊ ಒಂದು ಪಾಯಿಂಟ್ ನನಗೆ ಅಲ್ಲಿ ಒಂದು ರಿಯಲೈಸ್ ಆಗಿದ್ದು ಏನನ್ಸ್ತು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಂಡ್ ಆಫ್ ದ ಡೇ ನಿಮ್ಗೆ ನಿಮ್ಮ ಇಂಡಿವಿಜುವಲ್ ಸ್ಥಾನ ಬೇಕಾಗುತ್ತೆ. ನೀವು ಅವ್ರಿಗೆ ಉತ್ತಮ ಕೊಡ್ತೀವಿ ಅಂತಂದ್ರೆ ಅದನ್ನು ಕೂಡ ಜನ ಕನ್ಸಿಡರೇಷನ್ ಮಾಡ್ತಾರೆ. ನೀನು ಉತ್ತಮ ಯಾಕೆ ಕೊಡ್ತಾ ಇದೆಯಾ? ರಘು ಏನ್ ಕೆಪಬಿಲಿಟಿ? ರಘು ಅವ್ರು ಬಂದ್ಬಿಟ್ಟು ಇವಾಗ ಧ್ರುವಂತ್ ಅವ್ರಿಗೆ ಒಂದು ಉತ್ತಮ ಕೊಡ್ತಾರೆ. ಅದು ರೀಸನ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಟಾಸ್ಕ್ ಚೆನ್ನಾಗಿ ಆಡಿದ್ರು, ಅವ್ರಿಗೆ ಬೇರೆಯವರು ಚಾನ್ಸ್ ಕೊಡದೇ ಇದ್ದಾಗ ತಾನು ಚಾನ್ಸ್ನ ಬೇಕು ಅಂತ ಹಠ ಮಾಡಿಕೊಂಡು ಆ ಒಂದು ಚಾನ್ಸ್ ಕೊಟ್ಟಾಗ ಗೆದ್ದು ತೋರಿಸ್ತಾರೆ. ನನ್ನ ಪ್ರಕಾರ ಉತ್ತಮ ಇದ್ರು. ಕಿಚನ ಚಪ್ಪಾಳೆ ಬೇರೆ, ಉತ್ತಮ ಬೇರೆ. ಉತ್ತಮ ಕೊಡ್ಬೋದಾಗಿತ್ತು, ಕೊಟ್ರ ಧ್ರುವಂತ್ ಅವ್ರಿಗೆ ಕೊಟ್ಟಿಲ್ಲ. ಉತ್ತಮ ಕೊಟ್ಟಿದ್ದು ಯಾರಿಗೆ? ಸೂರಜ್ ಅವರು ಡಿಸರ್ವಿಂಗ್ ಇದ್ರು, ನಾನು ಇಲ್ಲ ಅಂತ ಹೇಳ್ತಾರೆ. ಸೂರಜ್ ಅವರು ಮನೆ ಕೆಲಸ ಚೆನ್ನಾಗಿ ಮಾಡ್ತಾರೆ, ಟಾಸ್ಕ್ ಅಲ್ಲೂ ಪರ್ಫಾರ್ಮೆನ್ಸ್ ಅವ್ರದಿತ್ತು, ಬಟ್ ಗೆಲ್ಲಕ್ಕಾಗಿಲ್ಲ. ಅದು ಅನ್ಫಾರ್ಚುನೇಟ್ಲಿ ಲಕ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಧ್ರುವಂತ್ ಅವ್ರು ಗೆದ್ದಿದಾರಲ್ವಾ, ಗೆದ್ದಂತಾನೆ ಗೋಲ್ಡ್ ಮೆಡಲ್ ಕೊಡಬೇಕು, ಸೆಕೆಂಡ್ ಬಂದವನಿಗೆ ಸಿಲ್ವರ್ ಮೆಡಲ್ ಕೊಡ್ಬೇಕಲ್ವಾ? ಅದೇ ರೀತಿ ಸೆಕೆಂಡ್ ಬೆಸ್ಟ್ ಅಂತ ಸೂರಜ್ ಬಂದ್ಬಿಟ್ಟು ಗೊತ್ತೇನಪ್ಪ, 6 ಕೊಟ್ರೆ ಅತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ ಆಗಿದಲ್ಲ, ಸೇಮ್ ಆಸ್ ಇಟ್ ಇಸ್ ಹಂಗ ಆಗ್ತದೆ ಅಷ್ಟೇನಿಲ್ಲ. ಇಲ್ಲಿ ಏನ್ ಗೈಸ್ ಈ ತರ ಮೋಸ ಮಾಡೋದು ಬಿಗ್ ಬಾಸ್ ಮನೆಯಲ್ಲಿ ಸರಿನಾ? ನೀವು ಸುಮ್ಮನೆ ಇರಬಾರ್ದು, ದಂಗೆ ಹೇಳ್ಬೇಕು. ನೀವು ಸ್ಟ್ಯಾಂಡ್ ತಗೊಳ್ಬೇಕು. ನೀವು ಅಶ್ವಿನಿ ಮ್ಯಾಮ್ ತರ ಏನ್ ಹೇಳಿ ನೀವು ಸ್ಟ್ಯಾಂಡೇ ತಗೊಳ್ಳಲ್ಲ ಪಾಪ. ನೀವು ನೆನ್ನೆಯಿಂದ ಕಮೆಂಟ್ ಸೆಕ್ಷನ್ ಈ ಒಂದು ಪಾಯಿಂಟ್ಸ್ ರೈಸ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಇಬ್ರು ಪಾಪ ಬಂದು ಕೇಳಿದ್ರು. ಸ್ಪಂದನ ಮತ್ತೆ ಅಂದ್ರೆ ಕಾವ್ಯ, ಇವರು ಧನುಷ್ ಅವರು ಸೇರ್ಕೊಂಡು ಕಾವ್ಯ ಮಧ್ಯದಲ್ಲಿ ಒಳಿ ಇಡ್ತಾ ಇದಾರೆ ಫ್ರೆಂಡ್ಶಿಪ್ ಮಧ್ಯ. ಆಮೇಲೆ ರಘು ಮಧ್ಯನೂ ಕೂಡ ಒಂದಷ್ಟು ಫ್ರೆಂಡ್ಶಿಪ್ ಗಳನ್ನ ಇಡ್ತಾ ಇದಾರೆ ಗಿಲ್ಲಿ ವರ್ಸಸ್ ರಘುಗೆ. ಬಟ್ ನನ್ನ ಪ್ರಕಾರ ಗಿಲ್ಲಿ ಮತ್ತೆ ರಘು ಬಿಟ್ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಕಾವ್ಯ ಅವ್ರು ಯಾಕೋ ಒಂದ್ ಸ್ವಲ್ಪ ಬಿಟ್ಕೊಟ್ಟು ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಸ್ವಲ್ಪ ಜಲಸಿ ಫೀಲ್ ಆದ್ರು. ಯಾವಾಗ ಒಂದು ಹುಡುಗಿ ಕ್ಯಾಪ್ಟನ್ ಆಗ್ಬೇಕು ಅಂತಂದಾಗ ಅವರು ಆಚೆ ಕಡೆ ಕುತ್ಕೊಂಡು ಮಾತಾಡಿದಂತ ರೀತಿ ಸರಿ ಇಲ್ಲ. ಅಂಡ್ ಕಾವ್ಯ ಅವ್ರು ಅಳ್ತಾರೆ, ನನಗೂ ಬೇಜಾರಾಯಿತು. ಬಟ್ ಸ್ಟಿಲ್ ಕಾವ್ಯ ಅವರು ಒಂದು ಓಪನ್ ಮೈಂಡೆಡ್ ಅಲ್ಲಿ ಥಿಂಕ್ ಮಾಡಿಬಿಟ್ಟು ಆ ಒಂದು ಸ್ಟ್ರಾಂಗ್ ಗಟ್ಟಿತನ ತೋರಿಸಿ ಮುಂದೆ ಮೂವ್ ಆಗಿದ್ರೆ ಮೇ ಬಿ ಇನ್ನೊಂದು ಸ್ವಲ್ಪ ಜನಗಳ ಮನಸ್ಸನ್ನ ಗೆಲ್ತಿದ್ದಾರೆ. ಬಟ್ ಏನೇ ಕಾವ್ಯ ಅವ್ರು ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ಗುರು. ಬಟ್ ಆ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನಿಸ್ತು. ಸೊ ಗೈಸ್ ಏನ್ ಅನ್ನಿಸ್ತು ಈ ಒಂದು ಪ್ರೊಮೋ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ 5:45ಗೆ ಮರಿಬೇಡಿ. ಸೊ ಲೈವ್ ಜಾಯ್ನ್ ಆಗಿ. ಅಂಡ್ 10:45ಗೆ ಲೈವ್ 5:45 ಬರೋಕ್ಕಾಗಿಲ್ಲ ಅಂತಂದ್ರೆ 5:45 ಅಮ್ಮನ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಸೊ ಅಮ್ಮನ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಮಾಡೋಣ ಅಂತ ತುಂಬಾ ಸಬ್ಸ್ಕ್ರೈಬರ್ಸ್ ಕೇಳಿದ್ರು. ಸೊ ಅದಕ್ಕೋಸ್ಕರ ಅಮ್ಮನ್ ಕರ್ಕೊಂಡು 5:45 ಬರ್ತಾ ಇದೀವಿ. ಅಂಡ್ 10:45ಗೆ ಎಲ್ಲರೂ ಬನ್ನಿ ಜಾಯ್ನ್ ಆಗಿ. ಎಪಿಸೋಡ್ ಮುಗಿದ್ಮೇಲೆ ಸೊ ಲೈವ್ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.